ಹ್ಯಾಪಿ ಮಾರ್ನಿಂಗ್ ಸರ್, ಮಾತಾಡಿ. ನಾನು ಉಡುಪಿಯಿಂದ ಉಡುಪಿ ಹಳೆಯೂರಿಂದ ಮಾತಾಡ್ತಾ ಇದ್ದೇನೆ. ಮತ್ತೆ ಮೇಡಮ್, ನಂದೊಂದು ರಿಸಲ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಉಂಟು. ಎಲ್ಲರೂ ಅದಕ್ಕಾಗ್ತದ ಇದಕ್ಕಾಗ್ತದ ಅಂತ ಕೆಲವರೆಲ್ಲ ಕ್ವಶನ್ ಇರ್ತದೆ. ನನ್ನ ಒಂದು ರಿಸಲ್ಟ್ ಹೇಳ್ತೇನೆ ನಾನು. ಇಲ್ಲಿ ಪೆರಡೂರ್ ಹತ್ರ ಒಂದು, ಅಂದ್ರೆ ಆಕ್ಚುಲಿ ನಮ್ಗೆ ರಿಲೇಷನ್ ಅವರು, ಆ ಹುಡುಗಿಗೆ KMC-ಗೆ ಬೆನ್ನು ನೋವು ಅಂತ ಅಡ್ಮಿಟ್ ಆದ್ರು. ಅಲ್ಲಿ ಅವರು ಕೊಟ್ಟ ಔಷಧದಿಂದ ಅಲ್ಲ, ಈ ಹುಡುಗಿಯ ಗ್ರಾಚಾರ ಏನು ಗೊತ್ತಿಲ್ಲ, 2 ಕಿಡ್ನಿಗಳನ್ನು ಡ್ಯಾಮೇಜ್ ಮಾಡಿ ಹಾಕಿದ್ರು. ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದ್ಲು ಅವಳು. 2 ವರ್ಷದಿಂದ ಬೆಡ್ ರಿಡನ್ ಆಗಿದ್ಲು. ನಿಜವಾಗಿ ಅದು ನೋಡುವಾಗ ಒಂಥರ ಬಡತನದ ಫ್ಯಾಮಿಲಿ, ಶೋಚನೀಯ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಹಲವು ಸಂಘ ಸಂಸ್ಥೆಗಳು, ಇವನ್ ನಾನು ಕೂಡ ಎಲ್ಲ ಸೇರಿ ಅವರಿಗೆ ಸ್ವಲ್ಪ ಧನ ಸಹಾಯ ಮಾಡಿದ್ದೇವೆ. ಆದ್ರೂ ಮೇಡಮ್, ವಾರದಲ್ಲಿ 2 ಸಲ ಡಯಾಲಿಸಿಸ್, ಅವರಿಗೆ ದುಡ್ಡು ಸಾಕಾಗ್ತಾ ಇಲ್ಲ. ಬಟ್ ಇಂಥ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಆದ್ರೆ ನಾನು ಈ ನಮ್ಮ ಸಾಗರ ಜೋಶಿ ಅವರ ಒಂದು ಆ ದೇವರು ಅವರು ನಿಜವಾಗಿ ಅಂತಹ ಒಂದು ಕಂಪನಿಯಲ್ಲಿ ನಾನು ಜಾಯಿನ್ ಆದೆ. ನನ್ಗೆ ಕೆಲವರಿಗೆಲ್ಲ ರಿಸಲ್ಟ್ ಕೊಟ್ಟರು, ನನ್ಗೆ ಕೂಡ ಅಸಿಡಿಟಿ ನಂದು ಕಂಪ್ಲೀಟ್ ಹೋಯ್ತು. ಇದೆಲ್ಲ ನೋಡಿ ನನ್ನ ಅಕ್ಕನಿಗೆ, ಭಾವನಿಗೆ ಕೊಟ್ಟೆ, ನಾನು ನಮ್ಮ ಫ್ಯಾಮಿಲಿಗೆ ಕೊಟ್ಟೆ. ಭಾವನವರದ್ದು ಶುಗರ್ ನಾರ್ಮಲ್ ಆಯ್ತು, ಅಕ್ಕನ ಕೈ ನೋವು ಕಮ್ಮಿ ಆಯ್ತು. ಇದರಿಂದ ನನ್ಗೆ ಕಾನ್ಫಿಡೆಂಟ್ ಜಾಸ್ತಿ ಆಗಿ, ಇಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ನಾನು ಯಾಕೆ ಅವರಿಗೆ ಕೊಡಬಾರ್ದು. ಹಾಗಾಗಿ ನಾನು ಒಂದು ಸಿಂಗಲ್ ಬೆಡ್ ಒಳ್ಳೆ ಸುಪೀರಿಯರ್ ಕ್ವಾಲಿಟಿಯೇ ಕೊಟ್ಟೆ. 10,190 ಈಗ ಅದರ ರೇಟ್. ಅದನ್ನು ಕೊಟ್ಟು ಮನೆಗೆ ಹೋಗುವಾಗ ಪೇಷಂಟ್ ಇರ್ಲಿಲ್ಲ, ಡಯಾಲಿಸಿಸ್ ಆಗಿ ಹೋಗಿದ್ರು. ಮನೆಯವರ ಹತ್ರ ಎಲ್ಲ ವಿಷಯ ಹೇಳಿ, ಕ್ಲೀನ್ ಆಗಿ ಹೇಳಿ ನಾನು ಬಂದೆ. 1 ವಾರದ ನಂತರ ನನಗೆ ಆ ಹುಡುಗಿಯ ತಂದೆ ಫೋನ್ ಮಾಡಿದ್ರು. ಸರ್, ಈಗ ಅವರು ಕಾಟಿಂದ ಇಳಿದು ಅಂಗಳಕ್ಕೆ ಬರ್ತಾ ಇದ್ದಾಳೆ ಅಂತ. ನಂಗೆ ಒಂಥರ ಸರ್ಪ್ರೈಸ್ ಆಯ್ತು. ನಾನು ಇನ್ನೂ 1 ವಾರ ವೇಟ್ ಮಾಡಿದೆ. ಒಂದು 12 ದಿವಸಕ್ಕೆ ನಾನು ಅಲ್ಲಿ ಹೋದೆ ಮೇಡಮ್. ಅಲ್ಲಿ ಹೋಗುವಾಗ ಈ ಹುಡುಗಿ ಎಲ್ಲರಂತೆ ಓಡಾಡ್ಕೊಂಡು ಕೈಗೆ ಬೆಲ್ಟ್ ಕಟ್ಟಿಕೊಂಡಿದ್ದಾಳೆ. ನಂಗೆ ಕೈ ಮುಗಿತಾ ಇದ್ದಾಳೆ. ನನ್ಗೆ ಹೇಳಲಿಕ್ಕೆ ಉದ್ವೇಗ ಆಗ್ತಾ ಇದೆ, ಆ ತರ ಒಂದು ಸಿಚುವೇಶನ್ ಅದು. ಕಡೆಗೆ ಏನಮ್ಮ ಹೇಗಿದ್ದಿ ಕೇಳಿದೆ. ಇಲ್ಲ ನೋಡಿ, ನೀವು ಕೊಟ್ಟ ಪ್ರಾಡಕ್ಟ್ ನನಗೆ ತುಂಬಾ ಹೆಲ್ಪ್ ಆಯ್ತು. ನಾನು ಊಟವೇ ಮಾಡ್ತಿರ್ಲಿಲ್ಲ, ಈಗ ಒಳ್ಳೆ ಊಟ ಮಾಡ್ತೇನೆ, ನಿದ್ದೆ ಚೂರು ಬರ್ತಿರ್ಲಿಲ್ಲ, ಈಗ ಒಳ್ಳೆ ನಿದ್ದೆ ಮಾಡ್ತೇನೆ ಅಂತ ಹೇಳಿ ಅವಳೇ ಕಾಫಿ ಮಾಡಿ ಕೊಟ್ಲು ಮೇಡಮ್. ನಂಗೆ ತುಂಬಾ ಖುಷಿ ಆಯ್ತು. ಅಷ್ಟು ಮಾತ್ರ ಅಲ್ಲ, ನಾನು ತಂದೆಯವರನ್ನು ಮೀಟ್ ಮಾಡಿದೆ. ಅವರ ತಂದೆಯವರು ಹೇಳ್ತಾಳೆ, ಇಲ್ಲ ನಾನು ಅಲ್ಲ, ಯಾವುದೇ ನಾನು ಶಕ್ತಿಯನ್ನು ಇಲ್ಲಿ ಡಿನೈ ಮಾಡ್ತಾ ಇಲ್ಲ, ಟೀಕೆ ಮಾಡ್ತಾ ಇಲ್ಲ, ಇದ್ದ ಸಂಗತಿಯನ್ನು ಹೇಳ್ತಾ ಇದ್ದೇನೆ. ನಾನು ಕೊರಗಜ್ಜನಲ್ಲಿ ಹೋಗಿ ಕೇಳಿದೆ, ಅವಳಿಗೆ ಹೇಳ್ಬೇಡ ನೀನು, ಅವರು ಅಂದ್ರೆ ಇದು ನೀವು ತುಂಬಾ ಲೇಟ್ ಬಂದ್ರಿ, ಇದು ಆಗಿ ಹೋಗುವಂತದ್ದಲ್ಲ ಅಂತ ಹೇಳಿದ್ರು. ಕಡೆಗೆ ಆ ತಂದೆ ಪ್ರಾರ್ಥನೆ ಮಾಡಿಕೊಂಡ್ರಂತೆ, ಏನೇ ಆಗ್ಲಿ ನನ್ಗೀಗ 85 ವರ್ಷ, ನನ್ನ ಮುಂದೆ ಅವಳಿಗೆ ಏನು ತೊಂದರೆ ಆಗ್ಬಾರ್ದು, ನಾನು ಹೋದ ನಂತರ ಏನಾದ್ರೂ ಆದ್ರೆ ಓಕೆ, ಅದಕ್ಕೆ ತೊಂದ್ರೆ ಇಲ್ಲ, ನೀವು ಹೆದರ್ಬೇಡಿ ಅಂತ ಹೇಳಿ ಪ್ರಸಾದ ಕೊಟ್ರಂತೆ. ಅದೇ ಮರುದಿವಸವೇ ನಾನು ಬೆಡ್ ಹಿಡ್ಕೊಂಡು ಹೋದ್ದು ಮನೆಗೆ. ಅವರು ಹೋದಾಗ ನಾನು ಹೀಗೆ ಕೊಟ್ಟು ಬಂದೆ, ಹೀಗಾಯ್ತು. ಆ ಹುಡುಗಿ ಹತ್ರ ಎಲ್ಲ ಮಾತಾಡಿದೆ, ಖುಷಿ ಆಯ್ತು. ಹೋಗುವಾಗ ಒಂದು ಸ್ವಲ್ಪ ಫ್ರೂಟ್ಸ್ ತಕೊಂಡು ಹೋಗಿದ್ದೆ. ಇದೆಲ್ಲ ಯಾಕೆ ತರ್ತೀರಿ ಅಂತೆಲ್ಲ ಹಾಗೆಲ್ಲ ಹೇಳಿದ್ರು. ಬಟ್ ಎಲ್ಲರಂತೆ ಓಡಾಡ್ತಾ ಇದ್ದಾಳೆ, ಕೈಗೆ ಬೆಲ್ಟ್ ಕಟ್ಕೊಂಡಿರ್ತಾಳೆ. ಅವಳ ಹಾಸಿಗೆ ಯಾರಿಗೂ ಮುಟ್ಲಿಕ್ಕೂ ಬಿಡುದಿಲ್ಲ, ಅವಳಿಗೆ ಅಷ್ಟು ಕಾನ್ಫಿಡೆಂಟ್ ಆಗಿದೆ. ಪಾಪ ಒಂದು 40 ವರ್ಷ, ಅವಳಿಗೆ 2 ಕಿಡ್ನಿ ಡ್ಯಾಮೇಜ್ ಆಗಿದೆ. ಆದ್ರೆ ಈಗ ವಾರದಲ್ಲಿ 2 ಸಲ ಡಯಾಲಿಸಿಸ್ ಆಗ್ತಾ ಇದೆ. ಅವಳು ನನ್ನ ಡಯಾಲಿಸಿಸ್ ಒಂದು ಕಮ್ಮಿ ಮಾಡಿಸಿ ಅಂತ ಹೇಳಿದ್ಲು. ಅದಕ್ಕೆ ಡಾಕ್ಟ್ರು ಕ್ರಮೇಣ ಕಮ್ಮಿ ಮಾಡ್ತಾರೆ, ನೀನು ಹೆದರ್ಬೇಡ, ನಿಂಗೆ ಇಷ್ಟ ಆಯ್ತಲ್ಲ, ಗ್ಯಾರಂಟಿ ನೀನು ಹುಷಾರಾಗ್ತೀಯ ಅಂತ ಹೇಳಿ ಬಂದಿದ್ದೇನೆ ಮೇಡಮ್. ನನ್ಗೆ ಇದೊಂದು ಬಾರಿ ನಾನು ಕೊಟ್ಟ ಪ್ರಾಡಕ್ಟ್ ಅಲ್ಲಿ ಇದೊಂದು ಅತ್ಯದ್ಭುತ ರಿಸಲ್ಟ್ ಬಂದದ್ದು. ಓಕೆ, ಥ್ಯಾಂಕ್ ಯು ಮೇಡಮ್ ಅವಕಾಶಕ್ಕಾಗಿ. ಸೂಪರ್ ಸರ್, ಸೂಪರ್. ಸಂಜೀವ್ ಸರ್ಗೆ ತುಂಬಾ